ಹಾಯ್ ಹಲೋ. ದೇವಸ್ಥಾನದಿಂದ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಹೂವು ಕಟ್ಟೋಕ್ಕೆ ಅಂತ ಕೂತ್ಕೊಂಡೆ. ಸೇವಂತಿಗೆ ಹೂವು ಅಲ್ಲಿಂದನೇ ತೊಗೊಬಂದಿದ್ದು. ದೇವಸ್ಥಾನದ ಹತ್ರ ಮಾರ್ತಿದ್ರು, 40 ರೂಪಾಯಿ ಕೆಜಿ ಥರ. ತುಂಬ ಫ್ರೆಶ್ ಆಗಿತ್ತು ಹೂವು. 2 ಕೆಜಿ ತೊಗೊಬಂದಿದ್ದೀನಿ. 8 ಮಾರು ಆಗುತ್ತೆ. 1 ಕೆಜಿಗೆ 4 ಮಾರ್ತಾರೆ. ಅಲ್ಲಿಗೆ 10 ರೂಪಾಯಿ ಮಾರ್ತಾರ ಆಯಿತು. ಬಟ್ ಫ್ರೆಶ್ ಆಗಿದೆ, ಇಷ್ಟು ಫ್ರೆಶ್ಶಾಗಿ ಸಿಕ್ಕಲ್ಲ. ಅಲ್ಲಿ ದೇವಸ್ಥಾನದ ಹತ್ರ ಬಲ್ಲೇನಹಳ್ಳಿ ಅಂತ ಒಂದು ಊರಿದೆ. ದೇವಸ್ಥಾನದಿಂದ ಇನ್ನೂ 2 ಕಿಲೋಮೀಟ್ರ್ ಹಿಂದೆಯೇ ಸಿಗುತ್ತೆ ಅದು. ಅಲ್ಲೇ ತುಂಬ ಜನ ಸೇವಂತಿಗೆನ ಬೆಳೀತಾರೆ ಆ ಊರಲ್ಲಿ. ಎಲ್ಲರೂ ಬಿಡಿ ಹೂವನ್ನ ಕುಯ್ದು ರೋಡ್ ಸೈಡಲ್ಲೇ ಇಟ್ಕೊಂಡು ವ್ಯಾಪಾರ ಮಾಡ್ತಿದ್ರು. ಅವ್ರ ಹತ್ರ ತೊಗೊಂಡು ಮನೆಗೆ ಬಂದು ನಾಳೆ ಫಾರಮಲ್ಲಿ ಪೂಜೆ ಇಟ್ಕೊಂಡಿದ್ವಲ್ಲ, ಹಾಗಾಗಿ ಪೂಜೆಗೆಲ್ಲ ಇವಾಗಲೇ ರೆಡಿ ಮಾಡ್ಕೊಂಬಿಡೋಣ, ಬೆಳಗ್ಗೆಗೆಲ್ಲ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೂವು ಎಲ್ಲ ಕಟ್ಟಿ ರೆಡಿ ಮಾಡಿಕೊಂಡೆ. ಅದನ್ನು ನೀಟಾಗಿ ಒಂದು ಸೈಡಲ್ಲಿ ಗುಪ್ಪಿ ಹೆಂಗೆ ವ್ಯಾಪಾರ ಮಾಡೋರು ಇಟ್ಕೋತಾರಲ್ಲ ಆ ಥರ ಇಟ್ಕೋತಾ ಇದ್ದೀನಿ. ಈ ಮನೇಲಿ ಫ್ರಿಜ್ ಇಲ್ಲ, ಹಾಗಾಗಿ ನೀಟಾಗಿ ಒಂದು ಸೈಡಲ್ಲಿ ಎತ್ತಿಡ್ತಾಯಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಪೂಜೆಗೆ ಏನೇನು ತಯಾರಿ ಮಾಡ್ಕೋತಾ ಇದ್ದೀನಿ ಅಂತ. ನೆಕ್ಸ್ಟ್ ವ್ಲಾಗ್ನ ವೆಯ್ಟ್ ಮಾಡ್ತೀರಿ. ಬೆಳಗ್ಗೆಗೆ ಪೂಜೆ ವ್ಲಾಗು ಕೂಡ ಹಾಕ್ತೀನಿ. ಎಲ್ಲರಿಗೂ ಶುಭರಾತ್ರಿ. ಮತ್ತೆ ಸಿಗ್ತೀನಿ.